ಅಳವಡಿಸಬೇಕಾದ್ರೆ ರಾಜ್ಯ ಸರ್ಕಾರದ ಸುತ್ತೋಲೆ ಇದೆ. ರಾಜ್ಯ ಸರ್ಕಾರದ ಸುತ್ತೋಲೆ ಪ್ರಾಥಮಿಕ ಭಾಷೆ ಕಡ್ಡಾಯವಾಗಿ ಕನ್ನಡವನ್ನ ಬರೀಲೇಬೇಕು ಅಂತ ನಿಯಮ ಇದೆ. ಎರಡನೇ ಭಾಷೆ ಅಥವಾ ಮೂರನೇ ಭಾಷೆ ಏನು ಹಿಂದಿ ಇಂಗ್ಲಿಷ್ ಬಳಕೆ ಮಾಡ್ತಾ ಇದ್ದಾರೆ, ಇದು ಒಂದು ಅಫಿಷಿಯಲ್ ಭಾಷೆ ಅಷ್ಟೇ. ಆದರೆ 1956 ಕರ್ನಾಟಕ ಏಕೀಕರಣ ಆಗಿತ್ತು. ಈ ನಾಡಿನಲ್ಲಿ ಇವತ್ತು ಏನಿದ್ದಾರೆ 6.5 ರಿಂದ 7 ಕೋಟಿ ಜನ ಕನ್ನಡಿಗರು. ಆ ಕನ್ನಡಿಗರನ್ನ ಸಮೀಕ್ಷೆಯನ್ನ ಮಾಡಿ ಇಲ್ಲಿಯ ಭಾಷೆ, ಇಲ್ಲಿಯ ಆಡಳಿತ ಭಾಷೆ ಕನ್ನಡ ಆಗಲೇಬೇಕು ಅಂತೇಳಿ 1956ರಲ್ಲಿ ಅಧಿಕೃತವಾಗಿ ಕನ್ನಡಿಗರ ರಾಜ್ಯ, ಕನ್ನಡಿಗರ ಭಾಷೆ ಅಂತೇಳಿ ಇವತ್ತು ಮಾಡಿದ್ದಾರೆ. ಆದರೆ ಇಲ್ಲಿನ ಯಾರೋ ಒಬ್ಬ ಗುತ್ತಿಗೆ ಪಡೆದಂತ ಟೆಂಡರ್ದಾರ ಬಂದು ಅನ್ಯ ಭಾಷೆಯನ್ನ ಅಂದ್ರೆ ಆಂಗ್ಲ ಭಾಷೆಯನ್ನ ಪ್ರಾಥಮಿಕವಾಗಿ ಬರೆದಿರೋದು ಇದು ಅತ್ಯಂತ ಖಂಡನೀಯ. ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಈ ಒಂದು ನೀತಿಯನ್ನ ತೀವ್ರವಾಗಿ ಖಂಡಿಸುತ್ತದೆ. ಈ ಭಾರತದಲ್ಲಿ ಸುಮಾರು 1130 ಭಾಷೆಗಳಿದೆ. ಅಂದಾಜಿನ ಪ್ರಕಾರ 1130. 1130ರಲ್ಲಿ ಅಧಿಕೃತ ಭಾಷೆ 22 ಭಾಷೆ. ಸಂಸತ್ತಿನಲ್ಲಿ ನಮ್ಮ ಸಂಸದರುಗಳು ಮಾತನಾಡಬೇಕಾದ್ರೆ 22 ಭಾಷೆ ಅಧಿಕೃತವಾಗಿದೆ. 22 ಭಾಷೆಯಲ್ಲಿ ನಮ್ಮ ಕನ್ನಡ ಭಾಷೆಯೂ ಸಹ ಒಂದು ಆಡಳಿತ ಭಾಷೆ. ನಮ್ಮ ಭಾಷೆಗೆ ಇಡೀ ವಿಶ್ವದಲ್ಲಿ ಮಾನ್ಯತೆ ಇದೆ. ಕನ್ನಡಕ್ಕೆ ಇರುವಷ್ಟು ಲಿಪಿ ಯಾವ ಭಾಷೆಗೂ ಇಲ್ಲ. ಹಿಂದಿಗೂ ಇಲ್ಲ, ಇಂಗ್ಲಿಷ್ಗೂ ಇಲ್ಲ, ತಮಿಳ್ಗೂ ಇಲ್ಲ, ತೆಲುಗು ಇಲ್ಲ. ನಮ್ಮ ಕನ್ನಡ ಭಾಷೆಗೆ ಲಿಪಿ ಇದೆ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಅಶೋಕನ ಕಾಲದಲ್ಲಿ ನಮ್ಮ ಕನ್ನಡ ಚಾಲ್ತಿಯಲ್ಲಿತ್ತು. ಅಂತಹ ಒಂದು ಕನ್ನಡವನ್ನ ಇವತ್ತು ಹತ್ತಿರ್ತಕ್ಕಂಥ ಕನ್ನಡದ ಬೆಳವಣಿಗೆಯನ್ನ ಕುಂಠಿತ ಮಾಡತಕ್ಕಂಥ ಕೆಲಸವನ್ನ ಈ ಟೋಲ್ನ ಪ್ಲಾಜಾದ ಏಜೆಂಟರು ಮಾಡಿದ್ದಾರೆ. ನಮ್ಮ ಭಾಷೆ ಯಾವ ಭಾಷೆಗೂ ಕಮ್ಮಿ ಇಲ್ಲ. ಈ ಭಾರತ ದೇಶದಲ್ಲಿ 6 ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. 6 ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳಲ್ಲಿ ನಮ್ಮ ಕರ್ನಾಟಕದ ಕನ್ನಡ ಭಾಷೆಯೂ ಸಹ ಒಂದಾಗಿದೆ. ನಮಗೆ ಸುಮಾರು 2004ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ನಮ್ಮ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರೋದು ಯಾವುದೋ ತಮಿಳಿನ, ತೆಲುಗಿನ, ಹಿಂದಿನ, ಆಂಗ್ಲ ಭಾಷೆಯನ್ನ ಬಳಸಿ ಅಂತ ಬಳಕೆ ಮಾಡಿ ನಾಮಫಲಕದಲ್ಲಿ ಅಂತ ಕೊಟ್ಟಿರ್ತಕ್ಕಂಥದ್ದಲ್ಲ. ನಮಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿರೋದು ನಮ್ಮ ಭಾಷೆಯನ್ನ, ಕನ್ನಡ ಭಾಷೆಯನ್ನ ಬೆಳೆಸೋದಕ್ಕೋಸ್ಕರ ಕೊಟ್ಟಿರೋದು. ನಮ್ಮ ಭಾಷೆ ಇವತ್ತು ಕುಂಠಿತ ಆಗುವಂತೆ ಟೋಲ್ನವರು ಮಾಡಿದ್ದಾರೆ. ನಾನು ಈ ಟೋಲ್ನವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. 24 ಗಂಟೆಗಳ ಗಡುವನ್ನು ಕೊಡ್ತಾ ಇದ್ದೇವೆ. ನೀವು 24 ಗಂಟೆಗಳಲ್ಲಿ ಮೊದಲ ಸ್ಥಾನಕ್ಕೆ ಕನ್ನಡ ನಾಮಫಲಕವನ್ನ ಬರೀಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಉಗ್ರವಾದ ರೀತಿಯಲ್ಲಿ ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯವರು ಮತ್ತೆ ಜಿಲ್ಲಾಡಳಿತ ಕನ್ನಡ ಜಾಗೃತಿ ಸಮಿತಿಯವರು ಸತ್ತೋಗಿದ್ದಾರೆ. ಅವರು ಇಂತಹ ಒಂದು ಕನ್ನಡ ನಾಮಫಲಕ ಉಲ್ಲಂಘನೆ ಆಗಿರೋದನ್ನ ಬಂದು ನೋಡಿಲ್ಲ, ಕಣ್ಣಿದ್ದು ಕುರುಡರಾಗಿದ್ದಾರೆ. ಅವ್ರಿಗೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಒಂದು ದಿನ ಈ ಪ್ರಾಜೆಕ್ಟ್ಗೆ ಗಡುವನ್ನು ಕೊಡ್ತಾ ಇದ್ದೇವೆ. ನೀವು ಸಂಬಂಧಪಟ್ಟ ಇಲಾಖೆಯವರು ಬಂದು ಇದನ್ನ ಗಮನಹರಿಸಿ 24 ಗಂಟೆಗಳಲ್ಲಿ ಕನ್ನಡ ನಾಮಫಲಕ ಬದಲಾವಣೆ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಉಗ್ರವಾದ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೇವೆ. ಮುಂದೆ ಏನಾದರೂ ಅನಾಹುತ ಆದ್ರೆ ಈ ಅನಾಹುತಕ್ಕೆ ನಿಮ್ಮ ಟೋಲ್ನವರ ನೆರವಣೆ ಅಂತ ನಾನು ಇಲ್ಲಿನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತನೂ ಸಹ ಹೊಣೆಯಾಗಬೇಕಾಗುತ್ತೆ ಅಂತ ಇದನ್ನ ನಾನು ಎಚ್ಚರಿಕೆಯನ್ನು ಕೊಡ್ತೇವೆ. ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಬಂದು ಇದ್ರ ಮೇಲೆ ಕಾನೂನು ರೀತಿ ಕ್ರಮವನ್ನು ಜರುಗಿಸಿ 10,000 ದಂಡವನ್ನು ಹಾಕಬೇಕು ಅಂತ ನಿಯಮ ಇದೆ.
ಕನ್ನಡ ನಾಮಫಲಕ ಉಲ್ಲಂಘನೆ ಆದ್ರೆ 10,000 ದಂಡ. ಆ ದಂಡವನ್ನ ವಿಧಿಸ್ತಕ್ಕಂಥ ಕೆಲಸವನ್ನ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು. ಇಲ್ಲ ಅಂದ್ರೆ ನಿಮಗೆ ದಂಡ ಹಾಕಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾವು ನಮ್ಮ ಪ್ರತಿಭಟನೆಯನ್ನ ಇನ್ನೂ ಉಗ್ರವಾದ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೇವೆ.